ಕೇಶವ ಹರಿನಾರಾಯಣ. ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಎಳೆಮೈದ ನೋಡು ಬಾರೆ, ಕಂದನ ನಲಿದು ನೋಡು ಬಾರೆ, ಕುಣಿದು ನೋಡು ಬಾರೆ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ಮಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಚೆಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಕ್ಕಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಕ್ಕಿ ಕುಣೀರು. ತಕತರಿ ಕುಕುಂದನ ಕಿಟ ತಕಧೀ, ತಕತರಿ ಕುಕುಂದನ ಕಿಟ ತಕಧೀ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशम् अनेकदं तं भक्तानाम् एकदन्तमुपास्महे। वक्रतुण्डमहाकाय कोटिसूर्यसमप्रभा अविघ्नं कुरु मे देवा सर्वकार्येषु सर्वदा सर्वकार्येषु सर्वदा। सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते। ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬೆಲ್ಮಾನ್ ಇದರ ನವರಾತ್ರಿ ಮಹೋತ್ಸವದ ಪ್ರಯುಕ್ತ 10ನೇ ವರ್ಷದ ದುರ್ಗಾ ಪರಮೇಶ್ವರಿ ಲಕ್ಷ್ಮೀ ಶೋಭಾನ ಬಳಗ ಬೆಳ್ಮಾನ್ ಇವರು ನಡೆಸುವಂಥ ಈ ದಿನದ ಕಾರ್ಯಕ್ರಮ ಗೀತಾ ನಾಟಕ ಭಸ್ಮಾಸುರ ಮೋಹಿನಿ. ಇದರ ಕತೆ ಸಂಭಾಷಣೆ ಗಿರೀಶ್ ನಾವ್ಡ ಗಣೇಶ್ಪುರ, ನಿರ್ದೇಶನ ಮನೋಜ್ ಗಣೇಶ್ಪುರ, ಸಾಕಾರ ನಿಖಿಲ್ ಕುಲಾಯಿ, ಸಂಗೀತ ನವನೀತ್ ಚೋಕಿ. ಈ ನಾಟಕದ ಕಲಾವಿದರು ಭಸ್ಮಾಸುರನಾಗಿ ಮಲ್ಲಿಕಾ ಜಿ ರಾವ್, ಮೋಹಿನಿಯಾಗಿ ಡಾಕ್ಟರ್ ಉಷಾ, ಶಿವನಾಗಿ ವೈಷ್ಣವಿ ವಿ ಭಟ್, ಪಾರ್ವತಿಯಾಗಿ ಪೃಥ್ವಿ ಜಿ ಪ್ರಸಾದ್, ವಿಷ್ಣು ಸಾವಿತ್ರಿ ಭಟ್. ಋಷಿಮುನಿಗಳು ಸುಧನ್ವಾ, ಅಜಯ್, ಅಭಿನವ್. ನಂದಿಗಳಾಗಿ ಸುಮನ, ಲಲಿತಾ, ತೇಜಸ್ವಿನಿ. ನೃತ್ಯಗಾರರಾಗಿ ಸನ್ನಿಧಿ, ಮಂಜುಳಾ, ಅಂಬಿಕಾ, ವಿದ್ಯಾಪ್ರಸಾದ್. ಈ ನಾಟಕದ ಪ್ರಯೋಜಕರು ರವಿಶಂಕರ್ ಸೌದಿ. ಈಗ ನಿಮ್ಮ ಮುಂದೆ ಗೀತಾ ನಾಟಕ ಭಸ್ಮಾಸುರ ಮೋಹಿನಿ, ಭಸ್ಮಾಸುರ ಮೋಹಿನಿ, ಭಸ್ಮಾಸುರ ಮೋಹಿನಿ. భవ్యమైన ఆత్మభావం, రమ్యమైన జీవరాగం, నవ్యమైన నిత్యతాళం, నిఖిల జగతి మూలం. వక్రతుండ మహాకాయ సూర్యకోటి సమప్రభా నిర్విఘ్నం కురు మే దేవ సర్వకార్యేషు సర్వదా. ప్రణమ్య శిరసా దేవం గౌరీపుత్రం వినాయకం భక్తావాసం స్మరే నిత్యం ఆయుర్కామార్థసిద్ధయే. ప్రణమ్య శిరసా దేవం గౌరీపుత్రం వినాయకం భక్తావాసం స్మరే నిత్యం ఆయుర్కామార్థసిద్ధయే. ప్రథమం వక్రతుండం చ ఏకదంతం ద్వితీయకం తృతీయం కృష్ణపింగాక్షం గజవక్త్రం చతుర్థకం. ప్రథమం వక్రతుండం చ ఏకదంతం ద్వితీయకం తృతీయం కృష్ణపింగాక్షం గజవక్త్రం చతుర్థకం. ఐరభద్రరాజ మహా
ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ सकललोकाय सर्वभूताय सत्य साक्षात्करा ओम शिवोहम ओम शिवोहम रुद्रनामं भजेहम ఆకాశలింగమై ఆవహించరా ఢమఢమఢమని డమరుక ధ్వని సలిపి చడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై పలికారా వరదై ముంచై జలలింగమై ఘోరా వరమై వధమై ప్రబలమౌ లింగమై బలమిడరా జగమే నడిపే పంచభూత లింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర తొలగే భయంకర దిగిరారా ಪಾರ್ವತಿ, ಇವತ್ತಿನ ದಿನ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಏನೋ ಭಯ ಮೂಡುತ್ತಿದೆ. ನನ್ನ ಮನಸ್ಸು ಒಂದೇ ಕಡೆಯಲ್ಲಿ ನಿಲ್ಲದೆ ಯೋಗಕ್ಕೆ ತಡೆ ಉಂಟು ಮಾಡುತ್ತಿದೆ. ಇದಕ್ಕೆ ಕಾರಣ ಏನೆಂದು ತಿಳಿಯದು. ಸ್ವಾಮಿ, ನಿಮ್ಮ ಮಾತು ಕೇಳುವಾಗ ನನಗೆ ನಗು ಬರುತ್ತಿದೆ. ಹುಟ್ಟಿದ ಮಗುವಿಗೂ ಗೊತ್ತಿದೆ ಇದು ವಸಂತ ಕಾಲವೆಂದು. ಸ್ವಾಮಿ, ಅಲ್ಲಿ ನೋಡಿ, ಮರಗಿಡಗಳಲ್ಲಿ ಗಿಳಿಕೋಗಿಲೆಗಳು ಚಿಲಿಪಿಲಿಗುಟ್ಟುತ್ತಾ ಇದೆ. ತನ್ನ ಮನದಲ್ಲಿರುವ ಸಂತಸವನ್ನ ಹಂಚುತ್ತಿದೆ. ಎಲ್ಲಿ ನೋಡಿದರೂ ಹಸಿ ಹಸಿರಾದ ಮರಗಿಡಗಳು, ಅದರಲ್ಲಿ ಮೂಡಿ ಬಂದಂತ ಸುಂದರವಾದ ಹೂಗಳು. ಸ್ವಾಮಿ, ವಸಂತ ಕಾಲವೇ ಮನಸ್ಸಿಗೆ ಸಂತಸ ತರುತ್ತದೆ. ಇದನ್ನೆಲ್ಲ ನೋಡುವಾಗ ಕಣ್ಣು ನಿದ್ದೆಗೆ ಜಾರುತ್ತಿದೆ. ಏನು ಮಾಡಲಿ ಸ್ವಾಮಿ, ತಾವು ಯೋಗಕ್ಕೆ ಕೂತಿದ್ದೀರಿ. ಪಾರ್ವತಿ, ಲೋಕವೇ ನನ್ನನ್ನು ಯೋಗೇಶ್ವರ ಎಂದು ಕರೆಯುತ್ತಿದೆ. ಹಾಗಿರುವಾಗ ಅದಕ್ಕೆ ಕಾರಣ ಇಷ್ಟೇ. ನಾನು ಯಾವಾಗಲೂ ಯೋಗದಲ್ಲೇ ಇರುತ್ತೇನೆ. ಯೋಗದಲ್ಲಿದ್ದರೆ ಮನಸ್ಸಿಗೆ ಏನೋ ಒಂದು ಸಂತೋಷ. ಆದರೆ ಇವತ್ತಿನ ದಿನದಲ್ಲಿ ಸಾಧ್ಯವಾಗುತ್ತಿಲ್ಲ ಪಾರ್ವತಿ. ಮನಸ್ಸು ಬೇರೆ ಕಡೆಗೆ ಸೆಳೆಯುತ್ತಿದೆ. ಸ್ವಾಮಿ, ಈ ನಗುಮುಖ ಯಾಕೆಂದು ಕೇಳಬಹುದೇ? ಪಾರ್ವತಿ, ನಿನ್ನನ್ನು ಸೇರಬೇಕೆಂದು ಆಸೆ ಮೂಡುತ್ತಿದೆ.
ಗಗನ ಚಂದಿರ ಭುವನ ಸುಂದರ ಸಮರ ಧೀರ ನನ್ನೆದೆ ವೀಣೆ ಮೀಟಿದೆ ಅನುಪಮ ಬಾ ಸನಿಹಕ್ಕೆ ಸೌಂದರ್ಯ ಸೀಮೆ ಶೃಂಗಾರದಂತೆ ಗಂಧರ್ವಲೋಕದ ಸಂಗೀತದಂತೆ ಬಾಳೋಣ ಎಂದೆಂದಿಗೂ ನನ್ನೆದೆ ವೀಣೆ ಮೀಟಿದೆ ನೀನು ಸ್ವರ್ಣ ಮಂಜರಿ ಸ್ವರ್ಗ ಸುಂದರಿ ಭಾವಲಹರಿ ನನ್ನೆದೆ ವೀಣೆ ಮೀಟಿದೆ ಚಂದ ಸೃಷ್ಟಿಯ ಗಂಧ ರಸಮಯ ಕಾವ್ಯ ಬರೆದಿದೆ ಹೆಜ್ಜೆಯ ನಾದ ಹೆಜ್ಜೆಯ ವೇದ ಪ್ರಣಯಕ್ಕೆ ನಾಂದಿ ಪಲುಕಿದೆ ಮಂಜುಳ ಬಾರಿಯ ಚಿಲುಮೆಯು ಚಿನ್ನಿ ಜಗದು ಸೊಗಸಾಗಿ ಬೆರೆತು ಬಾಳೋಣ ನಾವು ನನ್ನೆಡೆ ವೀಣೆ ಮೀಟಿದೆ ನೀನು ಗಗನ ಚಂದಿರ ಭುವನ ಸುಂದರ ಸಮರ ಧೀರ ನನ್ನೆಡೆ ವೀಣೆ ಮೀಟಿದೆ ಈಶ್ವರನಿಗೆ ಪಾರ್ವತಿ ದೇವಿಯು ಪ್ರತಿನಿತ್ಯ ಭಸ್ಮ ತಂದು ಲೇಪಿಸುವುದಕ್ಕೆ ಅಣಿ ಮಾಡುತ್ತಿದ್ದಳು. ಒಂದು ದಿನ ಪಾರ್ವತಿ, ನೀನು ಭಸ್ಮವನ್ನು ತರುವಾಗ ಕಲ್ಮಶ ಇದ್ದ ಭಸ್ಮವನ್ನ ತರಬೇಡ ಎಂದು ಒಂದು ಮಾತು ಹೇಳಿದ್ದೆ. ಆದರೆ ನೋಡು, ಈ ಭಸ್ಮದಲ್ಲಿ ಕಲ್ಮಶ ತುಂಬಿದೆ. ಸ್ವಾಮಿ, ಕ್ಷಮಿಸಿ ಸ್ವಾಮಿ, ನನ್ನಿಂದ ತಪ್ಪಾಗಿ ಹೋಗಿದೆ. ನೀವು ಹಾಡಿದ ಮಾತನ್ನು ಕೇಳದೆ ಭಸ್ಮವನ್ನ ಒತ್ತು ತಂದೆ. ಸ್ವಾಮಿ, ಮೈಗೆ ಲೇಪಿಸಿ ಸ್ವಾಮಿ, ಮೈಗೆ ಲೇಪಿಸಿ. ಪಾರ್ವತಿ, ನೋಡು, ಭಸ್ಮದಲ್ಲಿ ಒಂದು ಕಲ್ಲು ಸಿಕ್ಕಿದೆ. ಇದನ್ನು ಏನು ಮಾಡಲಿ? ಸ್ವಾಮಿ, ಕಲ್ಲನ್ನ ನಮ್ಮ ಕೈಲಾಸದ ತಪ್ಪಲಿಗೆ ಎಸೆದು ಬಿಡಿ, ಎಸೆದು ಬಿಡಿ ಸ್ವಾಮಿ.
ಸ್ವಾಮಿ, ಬೊಬ್ಬೆ ಹಾಕಿಕೊಂಡು ಬರುವವನು ಯಾರು? ಕಾಂತೆ, ಭಸ್ಮದಲ್ಲಿದ್ದ ಕಲ್ಲಿನಲ್ಲಿ ಹುಟ್ಟಿದವನು ಅವನೇ. ಇತ್ತ ಕಡೆ ಬರುತ್ತಾ ಇದ್ದಾನೆ. ಕಾಂತೆ, ಹೆದರಬೇಡ, ಹೆದರಬೇಡ. ಎಲ ಎತ್ತರದಲ್ಲಿ ನಿಂತಿರುವವನು ನೀನು ಯಾರು? ನನ್ನ ಹುಟ್ಟಿಗೆ ಕಾರಣ ಯಾರೆಂದು ಹೇಳು. ಭಸ್ಮದೊಂದಿಗೆ ಇದ್ದ ಕಲ್ಲನ್ನು ಎಸೆದಾಗ ಹುಟ್ಟಿದವನು ನೀನು. ನೀನು ನನಗೆ ಏನಾಗಬೇಕು? ನಿನ್ನ ಹುಟ್ಟಿಗೆ ಕಾರಣ ನಾನು, ನಿನ್ನ ಅಪ್ಪ. ನಾನು ನಿನಗೆ ಏನಾಗಬೇಕು? ನೀನು ನನ್ನ ಮಗ. ಗೊತ್ತಾಯಿತು, ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಹಾಗಲ್ಲ, ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಗೊತ್ತಾಯ್ತಾ? ಗೊತ್ತಾಯಿತು, ನೀನು ನನ್ನ ಅಪ್ಪ, ನಾನು ನಿನ್ನ ಮಗ. ಅಪ್ಪ, ಅದು ಯಾರು ಸುಂದರವಾದ ಹೆಣ್ಣು? ಅವಳೇ ನನ್ನ ಸಖಿ. ಅವಳು ನನ್ನ ಸಖಿಯೇ? ಅಲ್ಲ, ಅವಳು ನನ್ನ ಸಖಿ. ಅವಳು ನಿನಗೆ ಅಮ್ಮ. ಅಮ್ಮ, ನಿನಗೆ ನಮನಗಳು. ಅಪ್ಪ, ಅಲ್ಲಿದ್ದಾನಲ್ಲ ಆರುಮುಖದವ, ಯಾರವನು? ಅವನು ಷಡಾನನ, ಆರುಮುಖ ಉಳ್ಳವ. ಅವನನ್ನು ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ. ಹಾಗಾದರೆ ಅವನು ನನ್ನ ಮಗನೇ? ಅಲ್ಲ, ಅವನು ನಿನಗೆ ಅಣ್ಣ. ಸುಬ್ಬಣ್ಣ, ನಮಸ್ಕಾರ. ಅವನು ಯಾರು? ಸೊಂಡಿಲಿನವನು. ಗಜದ ಮುಖ ಇರುವವ ಅವನೇ ಗಜಾನನ ಗಣಪತಿ. ಗಣಪಣ್ಣ, ನಮಸ್ಕಾರ. ಅಪ್ಪ, ನನ್ನ ಹೆಸರೇನು? ಏನು ಹೆಸರಿಡಲಿ? ಅಪ್ಪ, ನಾನು ಕಲ್ಲಿನಲ್ಲಿ ಹುಟ್ಟಿದವ, ಕಲ್ಲಪ್ಪ ಆಗಬಹುದೇ? ಬೇಡ, ನೀನು ಭಸ್ಮದೊಂದಿಗೆ ಇದ್ದ ಕಲ್ಲಲ್ಲಿ ಹುಟ್ಟಿದವ. ನೀನೇ ಭಸ್ಮಾಸುರ, ಭಸ್ಮಾಸುರ, ಭಸ್ಮಾಸುರ. ಆಗಬಹುದಪ್ಪ. ಇವರು ನಿನ್ನಿಂದ ಹಿರಿಯರು. ಗೌರವವಾಗಿ, ವಿನಯವಾಗಿ ಮಾತನಾಡಿಸಬೇಕು. ವಂದಿಸಿಕೊಂಡಿರುವೆ. ಅಪ್ಪ, ನನ್ನ ಕಾರ್ಯವೇನು ಎಂದು ತಿಳಿಸಿ. ಇವತ್ತಿನಿಂದ ಸ್ಮಶಾನದಿಂದ ಹೆಣಗಳ ಭಸ್ಮ ತರುವುದು ನಿನ್ನ ಕಾರ್ಯ. ಅದು ಇವತ್ತೇ ಪ್ರಾರಂಭವಾಗಲಿ. ಆಯ್ತಪ್ಪ. ಮುಂದೆ ಕಾಲಾಂತರದಲ್ಲಿ ದುಷ್ಟ ಗುಣವನ್ನು ಹೊಂದಿಕೊಂಡು ಭೂಲೋಕದಲ್ಲಿ ಹೆಣಗಳ ಭಸ್ಮ ಸಿಗಲಿಲ್ಲವೆಂದು ನೆಪವೊಡ್ಡಿ ಶಿವನನ್ನೇ ನಾಶ ಮಾಡಲು ಮುಂದಾದಾಗ ಅಪ್ಪ, ಅಪ್ಪ ಸಾಯಲಿಲ್ಲ, ಅಪ್ಪ ಸಾಯಲಿಲ್ಲ. ಏನು? ಭೂಲೋಕದಲ್ಲಿ ಅಪ್ಪ ಸಾಯಲಿಲ್ಲ. ನಾನು ಏಕೆ ಸಾಯಬೇಕು? ಭೂಲೋಕದಲ್ಲಿ ಯಾರು ಸತ್ತಿಲ್ಲದ ಕಾರಣ ಭಸ್ಮ ಸಿಗಲಿಲ್ಲ. ಅಪ್ಪ, ನಾನೇನು ಮಾಡಲಿ? ಆದರೆ ನನಗೆ ನನ್ನ ಭಕ್ತರ ಭಸ್ಮ ಬೇಕಲ್ಲವೇ? ಅಪ್ಪ, ಒಂದು ಉಪಾಯ. ನೀವು ನನಗೆ ಉರಿಯಸ್ತವನ್ನು ಅನುಗ್ರಹಿಸಿ.
ಯಾರೂ ಸಿಗದಿದ್ದರೆ ಅಸ್ತ್ರವನ್ನು ಬಳಸಿಕೊಳ್ಳುತ್ತೇನೆ. ಸರಿ, ಆದರೆ ಒಂದು ಮಾತು, ಸಜ್ಜನರನ್ನು ಶಿಕ್ಷಿಸಬೇಡ. ಇದೋ ಅನುಗ್ರಹಿಸಿದೆ. ತಥಾಸ್ತು ತಥಾಸ್ತು ತಥಾಸ್ತು. ಹಾಗಾದರೆ ಈ ಉರಿ ಅಸ್ತ್ರವನ್ನ ನಿನ್ನ ತಲೆಯ ಮೇಲೆ ಇಡುತ್ತೇನೆ. ಬೇಡವೆಂದು ಬಿಸಾಡಿದ ಕಲ್ಲಿನಲ್ಲಿ ಹುಟ್ಟಿದವ ಇಂದು ನಮ್ಮ ತಲೆಯ ಮೇಲೆ ಕೈ ಇಡಲು ಬರ್ತಾ ಇದ್ದಾನೆ. ಅಯ್ಯೋ ಅಯ್ಯೋ, ಬರ್ತಾ ಇದ್ದಾನೆ, ಅಲ್ಲಿ ಬರ್ತಾ ಇದ್ದಾನೆ, ಇಲ್ಲಿ ಬರ್ತಾ ಇದ್ದಾನೆ. ಅಬ್ಬಬ್ಬೋ, ಅವನ ಕಿವಿಯೇ! ಅಬ್ಬಬ್ಬ, ಅವನ ಬಾಯಿ ನೋಡಿದರೆ ಅಬ್ಬಬ್ಬ, ಅವನ ಕೈಕಾಲು ನೋಡಿದರೆ ಚಳಿ ಹಿಡಿತದಪ್ಪ, ಚಳಿ ಹಿಡಿತದೆ. ಕೈಲಾಸ ನಾಶವಾಗಿ ಹೋದರೆ ನಮಗೆ ಇರುವುದಕ್ಕೆ ಜಾಗವೇ ಇಲ್ಲ. ಎಲ್ಲಿಗೆ ಹೋಗುವುದು? ಹಾಗಾದರೆ ನಾವು ಏನು ಮಾಡೋಣ? ಒಂದು ಉಪಾಯ, ಅಲ್ಲಿ ಮರೆಯಲ್ಲಿ ಅಡಗಿ ಕುಳಿತುಕೊಳ್ಳುವ. ನೀನು ಹೇಳಿದಾಗೆ ನಾವು ಮರೆಯಲ್ಲಿ ಕುಳಿತರೆ ನಮ್ಮ ವಾಸನೆ ಬಂದಿತ್ತು, ನಮ್ಮ ತಲೆಯ ಮೇಲೆ ಕೈ ಇಟ್ಟು ನಾಶ ಮಾಡ್ತಾನೆ. ಹಾಗಾದರೆ ನಾವು ಗುಹೆಯೊಳಗೆ ಹೋಗೋಣ. ಗುಹೆಯ ಒಳಗೆ ಹೋದರೆ ಗುಹೆಯನ್ನು ಪುಡಿ ಪುಡಿ ಮಾಡ್ಯಾನು ಅವನು. ಹಾಗಾದರೆ ನಾವು ಏನು ಮಾಡೋಣ? ಆದಷ್ಟು ದೂರ ಓಡಿ ಹೋಗೋಣ. ಓಡುತ್ತೀರಾ? ಎಲ್ಲಿಗೆ ಓಡುವುದು? ನಿಮ್ಮನ್ನು ಬಿಡಲು ಅಸಾಧ್ಯ. ಯಾಕೆಂದರೆ ಶಿವಪರಮಾತ್ಮನು ನನಗೆ ಉರಿಯಸ್ತವನ್ನು ದಯಪಾಲಿಸಿದ್ದಾನೆ. ಇಲ್ಲಿ ಎಲ್ಲಿ ನೋಡಿದರೂ ಪ್ರಾಣಿಗಳೇ ತುಂಬಿದೆ. ಹಾಗಾಗಿ ಮನುಷ್ಯರಾಗಿ ಕಾಣುವವರು ನೀವೇ. ಅದಕ್ಕೆ ಈ ಉರಿ ಅಸ್ತ್ರವನ್ನ ನಿಮ್ಮ ತಲೆಯ ಮೇಲೆ ಇಡುತ್ತೇನೆ. जगज्जालपालं खजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदा। ಅರೆ ಶಿವನು, ನನ್ನ ವೈಕುಂಠಕ್ಕೆ ಯಾಕೆ ಬಂದಿರುವೆ? ಶ್ರೀಹರಿ, ನಿನ್ನ ಪಾದಕಮಲಕ್ಕೆ ನಮೋ ನಮಃ. ಕೈಲಾಸದಲ್ಲಿ ಭಸ್ಮದ ಕಲ್ಲಿನಿಂದ ಹುಟ್ಟಿದವ ಭಸ್ಮಾಸುರ ಕೈಲಾಸವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ನನ್ನನ್ನು
ಕೈಲಾಸದಿಂದ ಓಡಿಸಿದ್ದಾನೆ ಸ್ವಾಮಿ, ಕೈಲಾಸದಿಂದ ಓಡಿಸಿದ್ದಾನೆ. ದಾರಿ ಕಾಣದೆ ನಿನ್ನ ಬಳಿ ಬಂದಿರುವೆ. ಇದಕ್ಕೆ ಪರಿಹಾರ ಏನೆಂದು ತಿಳಿಸು ಶ್ರೀಹರಿ, ಏನೆಂದು ತಿಳಿಸು. ಸಾರಂ ಜಲಾಂತರ್ವಿಹಾರಂ ಶಂಕರ, ಹೆದರಬೇಡ. ಅವನ ವಧೆಗಾಗಿ ಮೋಹಕ ಮೋಹಿನಿ ರೂಪವನ್ನ ತಾಳುತ್ತೇನೆ. ಅನೇಕ ರೂಪಂ ಭಜೇಹಂ ಭಜೇಹಂ. ಹಾಲಿನ ಕಡಲಲ್ಲಿ ಹಾವಿನ ಮಡಿಲಲ್ಲಿ ಸುಂದರಿ ಲಕ್ಷ್ಮಿಯ ಸೇವೆಯ ಸುಖಿಸುತ್ತಾ ನಿದಿರೆಯಲಿ ಲೋಕವನು ಸತತ ಪಾಲಿಸುವ ಬ್ರಹ್ಮನ ತಂದೆ, ಶಿವನ ಸ್ನೇಹಿತನೇ, ಪಾರ್ವತಿ ಅಣ್ಣ, ತ್ರಿಲೋಕದೊಡೆಯ ಮಹಾವಿಷ್ಣುವೇ. ಕಣ್ತೆರೆದು ನೋಡು, ದಯೆಯನ್ನು ತೋರು. ವಿಷ್ಣು 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 ಆಪತ್ ಬಾಂಧವ. ಹಾಲಿನ ಕಡಲಲ್ಲಿ ಹಾವಿನ ಮಡಿಲಲ್ಲಿ ಸುಂದರಿ ಲಕ್ಷ್ಮಿಯ ಸೇವೆಯ ಸುಖಿಸುತ್ತಾ ಕಿರೀಟ ತಲೆ ಮೇಲೆ, ಕುಂಡಲ ಕಿವಿಯಲ್ಲಿ, ಎದೆಯಲಿ ಶ್ರೀವತ್ಸ, ಕೈಯಲ್ಲಿ ಗದೆ ಶಂಖ, ಹತ್ತು ಬಳಸಿ ಇಳಿದ ತುಳಸಿಯ ಮಾಲೆ, ಹೊಕ್ಕಳಲ್ಲಿ ಅರಳಿ ನಿಂತ ತಾವರ ಲೀಲೆ, ತೋಳ್ಬಂದಿ ಕಡಗಗಳು, ಎಡಗೈಯಲ್ಲಿ ಖಡ್ಗ, ಸಕಲ ಶಕ್ತ ಸ್ವಾಮಿ ನಿನ್ನ ಅಭಯ ಹಸ್ತ. ಕಣ್ತೆರೆದು ನೋಡು, ದಯೆಯನ್ನು ತೋರು. ವಿಷ್ಣು 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 ಆಪತ್ ಬಾಂಧವ. ಕುಳಿತಾಗ ಜಗವ ನಿಯಂತ್ರಿಸುವೆ, ಕಣ್ತೆರೆದು ನೋಡಿದರೆ ಜಗವ ಬೆಳಗಿಸುವೆ. ಪಟ್ಟೆ ಪೀತಾಂಬರ, ಕಾಲಲ್ಲಿ ಕಿರುಗೆಜ್ಜೆ, ಮೈಯೆಲ್ಲ ಶ್ರೀಗಂಧ, ಮುಂಗುರುಳಲ್ಲಿ ಕಿರಣ, ಕಣ್ಣಾಲಿಗಳಲ್ಲಿ ಸೂರ್ಯ ಚಂದ್ರರು, ನಿದಿರೆ ಬರದಿರಲೆಂದು ಕಾದು ಕುಂತರು. ಕಣ್ತೆರೆದು ನೋಡು, ದಯೆಯನ್ನು ತೋರು. ವಿಷ್ಣು 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 ಆಪತ್ ಬಾಂಧವ. ಸುತ್ತಮುತ್ತ ಹಸಿರಸಿರಾದ ಗಿಡಮರಗಳು, ಕಾಡಿನ ಮೃಗಗಳ, ಹಕ್ಕಿಗಳ ತಾಣ. ಪ್ರಶಾಂತವಾಗಿರುವ ವಾತಾವರಣದಲ್ಲಿ ಕುಳಿತು ಪ್ರಕೃತಿ ಮಾತೆಯ ಸೊಬಗನ್ನು ನೋಡುವಾಗ ನೀನು ಆರ್ಭಟವನ್ನು ಇಟ್ಟುಕೊಂಡು ಬರುವವ? ನೀನ್ಯಾರು? ಕಣ್ತೆರೆದು ನೋಡು, ಎಣ್ಣೆ ನನ್ನ ನಗುವೇ ಹಾಗೆ, ಏನು ಮಾಡಲಿ? ಓಹೋ, ರಾಕ್ಷಸರ ನಗು. ಮಾತನ್ನು ಕೇಳಿ ಸರಿ, ಯಾರು ನೀನು? ಕೈಲಾಸದ ಒಡೆಯ
ಶಿವಪರಮೇಶ್ವರನು ಭಸ್ಮವನ್ನು ಧರಿಸುವಾಗ ಅದರಲ್ಲಿ ಸಿಕ್ಕಿದ ಕಲ್ಲಿನಲ್ಲಿ ಹುಟ್ಟಿದವನೇ ನಾನು, ಭಸ್ಮಾಸುರ. ಓಹೋ, ನೀನೇನಾ ಭಸ್ಮಾಸುರ, ಶಿವಪರಮಾತ್ಮನ ಪುತ್ರ. ಭಸ್ಮಾಸುರ. ನಾನು ಶಿವನನ್ನು ಹುಡುಕಿಕೊಂಡು ಬರುತ್ತಾ ಇದ್ದೆ. ಅವನು ಇಲ್ಲಿಯೇ ಅಡಗಿರಬೇಕು ಎಂದು ಸಂಶಯ ಬಂದಿತು. ಆಗ ಇಲ್ಲಿಗೆ ಬಂದೆ, ನಿನ್ನನ್ನು ಕಂಡೆ. ನೀನು ಬಹಳ ಸುಂದರವಾಗಿದ್ದೀಯ. ನನ್ನನ್ನು ನೀನು ಮದುವೆಯಾಗುತ್ತೀಯಾ? ಏನು, ಮದುವೆಯಾಗಬೇಕೇ? ಸರಿ, ನನ್ನದೊಂದು ಶಪಥವಿದೆ. ನಾನು ಮಾಡಿದ ನಾಟ್ಯವನ್ನ ಯಾರು ಮಾಡುತ್ತಾರೋ ಅವರನ್ನ ನಾನು ಮದುವೆಯಾಗುವೆ. ಹಾಗಾದರೆ ನಾನು ಮಾಡಿದ ನಾಟ್ಯವನ್ನ ನೀನು ಮಾಡಬಲ್ಲೆಯಾ? ಸರಿ, ನೋಡೋಣ. শুধু যে তোমার, আমি যে তোমার। ಉಗುರುಗಳಲ್ಲಿ ನಕ್ಷತ್ರಗಳನ್ನಿಟ್ಟು ಕಾಲಲ್ಲಿ ಗ್ರಹಗಳನ್ನು ತಿರುಗಿಸುತ್ತಾ ಇರುವೆ. ಹೂಗಲಿ ವಿಶ್ವದ ಪ್ರಾಣವ ಉಸಿರಾಡಿ ಕಿವಿಯಲ್ಲಿ ಭಕ್ತರ ಮನದ ಮಾತನ್ನು ಕೇಳಿ ಆಗಾಗ ಮುಗುಳುನಗೆ ಬೀರುತ್ತಾ ಇರುವೆ. ಹೇಗಾದರೂ ಮಾಡಿ ಭಕ್ತರ ಕಾಯುತ್ತಿರುವೆ. ಕಣ್ತೆರೆದು ನೋಡು, ದಯೆಯನ್ನು ತೋರು.
ಬಲ್ಲ ಶ್ರೀಮನ್ನಾರಾಯಣ ಎಲ್ಲರನ್ನು ಮೀರಿರುವ ದೈವ ಮಹಾತ್ಮ ಎಲ್ಲರೊಳು ಇದ್ದು ಇಲ್ಲದಂತಿರುವವನೇ ಎಲ್ಲರೊಳು ಇದ್ದು ಇಲ್ಲದಂತಿರುವವನೇ ನಾನು ನಿನ್ನನ್ನು ನೋಡಲಾಗದಿದ್ದರೂ ನೀನು ನನ್ನನ್ನು ನೋಡುತ್ತಿರುವೆಯಲ್ಲ ಆಲಿಸುವ ಬ್ರಹ್ಮನ ತಂದೆ ಶಿವನ ಸ್ನೇಹಿತನೇ ಪಾರ್ವತಿ ಅಣ್ಣ ತ್ರಿಲೋಕದೊಡೆಯ ಮಹಾವಿಷ್ಣುವೇ ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಢಮ ಢಮ ಢಮರು ಬಜೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂದು ನಮಸ್ಕಾರವನ್ನು ಹೇಳುತ್ತಾ ನಮ್ಮ 10ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ 2025 3ನೇ ದಿವಸದ ನವರಾತ್ರಿಯ ಮಹೋತ್ಸವದ ಅಂಗವಾಗಿ ನಾನು ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಏನೂ ಇಲ್ಲ, ನಮಗೆ ನಮ್ಮ ಗಂಡಂದಿರು ಫಸ್ಟ್ ಆಫ್ ಆಲ್ ನಮಗೆ ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟು ನೀವು ಡ್ಯಾನ್ಸ್ ಮಾಡಿ ಅಂತ ನಮಗೆ ಪ್ರೋತ್ಸಾಹ ಕೊಟ್ಟದ್ದು ಫಸ್ಟ್ ನಮ್ಮ ಗಂಡಂದಿರು. ಅವರಿಗೆ ನಾನು ಮುಖ್ಯವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂಬಂಧಿಕರು ಮತ್ತು ಅದಕ್ಕಿಂತ ದೊಡ್ಡದಾಗಿ ಹೇಳಬೇಕಂದ್ರೆ ನಮ್ಮ ಶ್ರೀ ಕ್ಷೇತ್ರ ಬೆಳ್ಮಣ್ ದುರ್ಗಾ ಪರಮೇಶ್ವರಿ ಅಮ್ಮನವರು ನಮಗೆ ತುಂಬ 10 ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಏನು ಅಡೆತಡೆಗಳು ಬರದೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲು ದೇವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ನಮಗೆ 10 ವರ್ಷದಿಂದ ಒಂದೊಂದು ಹೊಸ ಏನಾದರೂ ಒಂದು ಹೊಸತ್ತು ಏನಾದರೂ ಒಂದು ಕಲೆಗಳನ್ನು ತರಬೇಕು ಅಂತ ತುಂಬ ಆಸೆ. ಫಸ್ಟ್ ವರ್ಷ ನಾವು ದುರ್ಗೆಯರ ಡ್ಯಾನ್ಸ್ ಮಾಡಿದ್ದೇವೆ. 2ನೇ ವರ್ಷ ಹಾಗೆ ಇದು ನೃತ್ಯ ರೂಪಕ, 3ನೇ ವರ್ಷ ಯಕ್ಷಗಾನ, 4ನೇ ವರ್ಷ ಕೋವಿಡ್ ಟೈಮ್ ಬಂದ ಕಾರಣ 2 ವರ್ಷ ನಾವು ಭಜನೆ ಮಾಡಿದ್ದೇವೆ. ಹಾಗೆ ಮತ್ತು 6ನೇ ತಾಳೆ ಮದ್ದಳೆ, ಆಮೇಲೆ ಇದು ನಮ್ಮದು ಸಾಂಸ್ಕೃತಿಕ ಸ್ಥಳೀಯರಿಂದ ಎಲ್ಲ ಒಂದೊಂದು 5-5 ನಿಮಿಷದ ನೃತ್ಯ ರೂಪಕ ಡ್ಯಾನ್ಸ್ಗಳು. ಹಾಗೆ ಹೋದ ವರ್ಷ ನಾಟಕ, ಮತ್ತೊಂದು ನಾಟಕ 2 ಸಲ ಮಾಡಿದ್ದೇವೆ, ಒಂದು ಭೂ ಕೈಲಾಸ ಮತ್ತು ಹೋದ ವರ್ಷ ಸತ್ಯವಾನ್ ಸಾವಿತ್ರಿ. ಹಾಗೆ ಇವತ್ತು 10ನೇ ವರ್ಷದ ಪ್ರಯುಕ್ತ ನಾವು ಭಸ್ಮಾಸುರ ಮೋಹಿನಿಯನ್ನು ನೃತ್ಯರೂಪಕದ ಮೂಲಕ ನಮಗೆ ಮನೋಜ್ ಸುರತ್ಕಲ್ ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು 25 ದಿವಸ ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಟ್ಟು ತುಂಬ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು, ನಮ್ಮ ಮನೆಯವರು ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಇನ್ನು ಬರುವ ವರ್ಷವೂ ಪ್ರತಿ ವರ್ಷವೂ ಮಾಡುತ್ತೇವೆ ಎಂದು ನಾವು ಅಭಿಲಾಷೆಯನ್ನು ಇಟ್ಟುಕೊಂಡು ಮುಂದಿನ ವರ್ಷಕ್ಕೆ ನಾವು ಹಾಗೆ ಮುಂದೂಡಬೇಕು. ಮುಂದಿನ ವರ್ಷ ನಾವು ನೀವೆಲ್ಲರೂ ಕಾಯಬೇಕು ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.